ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೊಸಪೇಟೆ ನಗರದ ಅನಂತ ಶಯ್ಯನಗುಡಿ ರೈಲ್ವೆ ಗೇಟ್ ಮೇಲ್ಸೇತುವೆ ಯಾವಾಗ ಮುಗಿಯುತ್ತೋ ಅನ್ನೋ ಚಿಂತೆಯಲ್ಲೇ ಜನ ದಿನದುಡ್ತಾ ಇದ್ದಾರೆ. ಹೊಸಪೇಟೆಯಿಂದ ಹಂಪಿ, ಕಂಪ್ಲಿ, ಬಳ್ಳಾರಿ, ಗಂಗಾವತಿ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಮಾರ್ಗದಲ್ಲಿ ದಿನನಿತ್ಯ 15 ನಿಮಿಷಕ್ಕೊಮ್ಮೆ ಒಂದರಂತೆ ರೈಲುಗಳು ಸಂಚರಿಸುತ್ತೆ. ಸುಮಾರು ದಶಕಗಳ ಹೋರಾಟದಿಂದ ಕಳೆದ 2 ವರ್ಷದ ಹಿಂದೆಯೇ 32 ಕೋಟಿ ವೆಚ್ಚದ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನಡೆದಿತ್ತು. ಟೆಂಡರ್ ಕರೆದ್ರು 6-7 ತಿಂಗಳ ಬಳಿಕ ಕಾಮಗಾರಿ ಆರಂಭವಾಗಿತ್ತು. ಆದ್ರೀಗ ಕಾಮಗಾರಿ ಶುರುವಾಗಿ 2 ವರ್ಷ ಕಳೆದ್ರೂ ಕೇವಲ ಕೆಲವು ಪಿಲ್ಲರ್ಗಳ ನಿರ್ಮಾಣ ಮಾಡಿದ್ದು ಬಿಟ್ರೆ ಉಳಿದ ಕಾಮಗಾರಿ ಎಲ್ಲವೂ ಶೂನ್ಯ. ಈ ಬಗ್ಗೆ ಜನ ಆಕ್ರೋಶ ಹೊರಹಾಕಿದ್ದು, ಇನ್ನಷ್ಟು ದಿನ ಧೂಳು ಮಿಶ್ರಿತ ಗಾಳಿ ಆಹಾರ ಸೇವನೆ ಮಾಡಿಸ್ತೀರಿ, ಕಾಮಗಾರಿ ಬೇಗ ಮುಗಿಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅರ್ಧಂಬರ್ಧ ಕಾಮಗಾರಿ ಪೂರ್ಣಗೊಳ್ಳೋದು ಯಾವಾಗ ಅನ್ನೋದು ಜನಕ್ಕೆ ಸದ್ಯಕ್ಕಿರುವ ಪ್ರಶ್ನೆ. ಜೊತೆಗೆ ರೈಲ್ವೆ ಫ್ಲೈಓವರ್ ಆಗಬೇಕು ಅಂದ್ರೆ ಜಾಗ ಕಳೆದುಕೊಂಡವರಿಗೆ ಪರಿಹಾರ ಕೊಡಬೇಕಾಗಿದೆ, ಇಲ್ಲವಾದಲ್ಲಿ ಪುನರ್ವಸತಿ ಕಲ್ಪಿಸಬೇಕಾಗಿದೆ. ಆದ್ರೆ ಇದ್ಯಾವುದನ್ನು ಮಾಡದೆ ಅಲ್ಲಿ ಜಾಗ ನೋಡಿದ್ದೇವೆ, ಇಲ್ಲಿ ಜಾಗ ನೋಡಿದ್ದೇವೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ ಅಂತ ಶಾಸಕ ಗವಿಯಪ್ಪ ಕೇವಲ ಮಾತಿನಲ್ಲೇ ಮನೆ ಕಟ್ತಾ ಇದ್ದಾರೆ. ಅದರಲ್ಲಿ ಯಾವುದೂ ಒಂದೇ ಅಂಶ ಕಾರ್ಯರೂಪಕ್ಕೆ ಬಂದಿಲ್ಲ. ರೈಲ್ವೆ ಕಾಮಗಾರಿ ವಿಳಂಬದ ಬಗ್ಗೆ ಮಾತನಾಡಿರೋ ಶಾಸಕರು ಸ್ಥಳೀಯರ ಜೊತೆಗೆ ಮಾತುಕತೆ ನಡೆದಿದೆ, ಮನವೊಲಿಕೆ ಕಾರ್ಯ ನಡೀತಿದೆ ಅಂದಿದ್ದಾರಷ್ಟೇ ಎಂದಿದ್ದಾರೆ ಶಾಸಕರು. ಮೊನ್ನೆ ಡಿಸ್ಕಷನ್ ಆಯ್ತು, ಎಲ್ಲರನ್ನು ನಮ್ಮ ಅನಂತ ಶಯ್ಯನಗುಡಿನಿಂದ ಎಲ್ಲರೂ ಬಂದಿದ್ರು. ಯಾರು ಲ್ಯಾಂಡ್ ಲೂಸರ್ಸ್ ಇದಾರೆ ಅವ್ರಿಗೆಲ್ಲ ಲ್ಯಾಂಡ್ ಕಾಂಪನ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ. ಪ್ಲಸ್ ಅದಕ್ಕೆಲ್ಲ ರೆಡಿ ಆಗ್ತಾ ಇದೆ. 1-2 ಎಕರೆ 2 ಎಕರೆ 20 ಸೆಂಟ್ಸ್ ಆಗ್ಬೋದು. ಹಾಗಾಗಿ ಒಂದು 45 ರಿಂದ 50 ಜನಕ್ಕೆ ಎಲ್ಲ ಲ್ಯಾಂಡ್ ಲೂಸರ್ಸ್ ಮುಂಚೆ ಅವ್ರಿಗೆ ನ್ಯಾಷನಲ್ ಹೈವೇನಿಂದ ಅರ್ಧ ಮನೆ ಹೋಗ್ಬಿಟ್ಟೈತಿ. ಇವಾಗ ಈ ರೈಲ್ವೆ ಬ್ರಿಡ್ಜ್ನಿಂದ ಪೂರ್ತಿ ಮನೆ ಹೋಗ್ಬಿಟ್ಟೈತಿ. ಅದನ್ನ 45 ಜನದಲ್ಲಿ ಉಳಿಯೋದೇ 1-2-3 ಜನಕ್ಕೆ ಅಷ್ಟೇ ಉಳಿಯುತ್ತೆ. ಎಲ್ಲರಿಗೂ ಹಂಗೆ ಪಾಪ ನಮ್ಮ ಜನ ಹೆಂಗಂದ್ರೆ ಈಗಿನ ಊರು ಒಳ್ಳೇದಾಗತ್ತಲ್ಲ, ಹೋಗಲ್ ಬಿಡು ಅನ್ನೋದೇ ಇದನ್ನೆಲ್ಲ ಇದಾರೆ ಆಗ್ಲಿ. ಬಟ್ ಅವ್ರಿಗೆ ಏನಾನ ಕಾಂಪನ್ಸೇಷನ್ ಕೊಡ್ಬೋದು. ಅದೇ ಸಿಟಿನೆಲ್ಲ ಆದ್ರಿಗಿನ FSI ಅನ್ನ ಕೇಳ್ತಾರ, ಕಾಂಪನ್ಸೇಷನ್ ಅನ್ನ ಕೇಳ್ತಾರ, ಇಲ್ಲದ್ರೆ ಅಮೌಂಟ್ ಅನ್ನ ಕೇಳ್ತಾರ. ಅವು ಯಾವೂ ಇಲ್ಲ. ಪಾಪ ಅವ್ರಿಗೆಲ್ಲ ನಾನು ಮೊನ್ನೆ ಹೇಳಿದ್ಮೇಲೆ ಅವರೆಲ್ಲ ಒಪ್ಕೊಂಡ್ರು. ಬೇರೆ ಮಾತಾಡಕ್ಕೆ ಹೋಗಿಲ್ಲ. ಅವ್ರಿಗೆ ಯಾವತ್ತಿಗೂ ನಾನು ಅವ್ರ ಚಿರಋಣಿಯಾಗಿ ನಾನು ಇರ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.